ನಾನು ಪರಮೇಶ್ವರ್ ಅಂಕಲ್ಗೆ ಕನಿಕಾ ಆಂಟಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಹಾಗೆ ನಾನು ಇಲ್ಲಿ ಬಂದಮೇಲೆ ನಂಗೆ ಅನಿಸು ತುಂಬ ಅದ್ಭುತವಾಗಿ ನೀವೆಲ್ಲರೂ ಆರ್ಗನೈಸ್ ಮಾಡಿದ್ದೀರಾ. ಸೊ ಎಲ್ಲ ಆಫೀಸರ್ಸ್ಗೆ, ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು. ಆ್ಯಂಡ್ ನಾನೇನು ಬೇಡ್ಕೊಳ್ತೇನೆ ಅಂದರೆ ಆ ದೇವರು ನಿಮ್ಮೆಲ್ಲರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಹಾಗೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಯಾವಾಗಲೂ ಪ್ರೀತಿ ತುಂಬಿರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಮೇಡಮ್, ನಿಮ್ಮ ದಸರಾ ಹೇಗಿರ್ತಾ ಇತ್ತು? ತುಂಬ ಸಿಂಪಲ್. ಮೆಲ್ಕ್ ಹಾಕೋದಾದ್ರೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್? ನಾನು ಆ್ಯಕ್ಚುಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದು. ಸೊ ನಮಗೆ ಹಾಲಿಡೇ ಸಿಗ್ತಾ ಇರಲಿಲ್ಲ ದಸರಾಗೆ. ಏನಿದ್ರು ಡಿಸೆಂಬರಲ್ಲಿ ಮತ್ತು ಜಾನ್ವರಿ. ಸೊ ಹಾಗಾಗಿ ದಸರಾನ ನಾವು ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಸಿನಿಮಾಗೆ ಸೇರಿದ ಮೇಲೆ ನಾನು ಅಫ್ಕೋರ್ಸ್ ಮೈಸೂರಲ್ಲಿ ಯಾವಾಗಲೂ ದಸರಾ ಅಂತ ಇದ್ರು. ಇವಾಗ ಇಲ್ಲಿ ನೋಡಿದ್ರೆ ನನಗೆ ಅನ್ಸುತ್ತೆ ಇನ್ಮೇಲಿಂದ ಮೈಸೂರಿಗೂ ಹೋಗ್ತಾರೆ, ಹಾಗೆ ತುಮಕೂರು ಬರ್ತಾರೆ ಅಂತ ನನಗೆ ಅನ್ಸುತ್ತೆ. ಅಷ್ಟು ಜೋರಾಗಿ, ಅಷ್ಟು ಅದ್ಭುತವಾಗಿ ನೀವು ಆರ್ಗನೈಸ್ ಮಾಡಿದ್ದೀರಾ. ಸೊ ಐ ಆಮ್ ಶೂರ್ ಅದನ್ನು ಒಂದು ದೊಡ್ಡ ಇದಾಗ್ಬೋದು ಅಂತ. ನೀವು ತುಮಕೂರಿನಲ್ಲಿ ಮುಂಚೆ ಶೂಟ್ ಮಾಡಿರೋದಾದ್ರೆ ಯಾವ್ದಾದ್ರು ಎನಿ ಇನ್ಸಿಡೆಂಟ್? ನಾನು ಬಂದಿರೋದೆಲ್ಲ ಪರಮೇಶ್ವರ್ ಅಂಕಲ್ಗೋಸ್ಕರ. ಅವ್ರ ಕಾಲೇಜ್ಗೆ ತುಮಕೂರು ಅಂದರೆ ನನ್ನ ಮನಸ್ಸಲ್ಲಿ, ನನ್ನ ಮೈಂಡಿಗೆ ಬರೋದು ಪರಮೇಶ್ವರ್ ಅಂಕಲ್. ಬಿಕಾಸ್ ಫಸ್ಟ್ ಟೈಮ್ ನಾನು ತುಮಕೂರು ಬಂದಿದ್ದೆ ಆ್ಯಕ್ಚುಲಿ ಅವ್ರ ಕಾಲೇಜ್ಗೆ ಒಂದು ಫಂಕ್ಷನ್ ಇತ್ತು. ಸೊ ಹಾಗಾಗಿ ನಾನು ಬಂದಿದ್ದೆ. ಸೊ ಯಾ. ಓಕೆ. ಸೊ ಮೇಡಮ್, ನಿಮ್ಮ ಮುಂದಿನ ಚಿತ್ರಗಳು ಅಥವಾ ಯೋಚನೆಗಳು ಏನಿರುತ್ತೆ? ಸಿನಿಮಾ ಮಾಡಬೇಕಂತ ಇದ್ದೀನಿ. ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ. ಸೊ ಐ ಥಿಂಕ್ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡ್ಬೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಅಂತ.